ಒಂಚೂರು NCJ ಕಡೆ ಹೋಗೋಣ. NCJ ಮಾತಾಡೋಣ. ವಾಟ್ ಇಸ್ NCJ? ನ್ಯಾಷನಲ್ ಕಾಲೇಜ್ ಜಯನಗರ. ಅಲ್ಲ, ನಾನು ಯಾವುದೋ ಇದು ಹೊಸ ಟರ್ಮ್ NCJ. ಯಾಕೆಂದರೆ ಬಹಳಷ್ಟು ಜನ ಯಾರು NCJಗೆ ಹೋಗಿದ್ದಾರೆ ಅಥವಾ NCJಲ್ಲಿ ಕಲ್ತಿದ್ದಾರೆ, ಅವ್ರ ಜೀವನ ಪಾಠಗಳನ್ನು, ರಂಗಭೂಮಿ ಪಾಠಗಳನ್ನು ಜಾಸ್ತಿ ಕಲ್ತಿದ್ದಾರೆ. ಹಾಗಾಗಿ ನೀವು ಪಾಠ ಅಂತಿದ್ರಲ್ಲ, ನಾನು ಸೀದಾ ಅಲ್ಲಿಗೆ ಹೋದೆ. ಎರಡೇ ಜಾಗ ತವ್ರ ಮನೆ ಅಂತ ಕರೆಯೋದು ನಾನು. ಒಂದು ನ್ಯಾಷನಲ್ ಕಾಲೇಜ್ ಜಯನಗರ, ಇನ್ನೊಂದು ಸಂದೇಶ್ ಪ್ರಿನ್ಸ್ ಮೈಸೂರು. ಓಕೆ. ಸೊ ಅದೊಂಥರ ಹೋಮ್ ಅವೇ ಫ್ರಮ್ ಹೋಮ್ ಥರ ನನಗೆ. ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಪಿಕ್ಚರ್ನ. ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ನ್ಯಾಷನಲ್ ಕಾಲೇಜ್ ಜಯನಗರ್ ವಾಸ್ ಆ್ಯಂಡ್ ಈಸ್ ಆಲ್ವೇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಎಸ್ಪೆಷಲಿ ಆ ಬ್ಯಾಕ್ ಸ್ಟೇಜ್ ಅಂತೂ ಎಷ್ಟು ಮೆಮೊರೀಸು, ಎಷ್ಟು ಕನಸುಗಳು, ಎಷ್ಟು ರಾತ್ರಿಗಳು ಅಲ್ಲಿ ಕೂತ್ಕೊಂಡು ಸೆಟ್ ವರ್ಕ್ ಮಾಡಿರೋದು, ಆಮೇಲೆ ಬೈಸ್ಕೊಂಡಿರೋದು. ಐ ಡೋಂಟ್ ವಾಂಟ್ ಟು ನೇಮ್ ದ ಡೈರೆಕ್ಟರ್. ರಾತ್ರಿ ಎಲ್ಲ ಕೂತ್ಕೊಂಡು ನಾವು ವರ್ಕ್ ಮಾಡೋದು, ಸೆಟ್ ವರ್ಕ್ ಮಾಡ್ತಾ ಇರೋದು. ಆಯಿತಾ, ಎಲ್ಲ ಮಾಡಿದ್ರೆ ಅಲ್ಲಿ ಆರ್ಟ್ ಡೈರೆಕ್ಟರ್ ಹುಚ್ಚ ಅಂದರೆ ಹುಚ್ಚ ಅವನು. ಆಯಿತಾ, ರಾತ್ರಿ 1:30ಗೆ ನನಗೆ ಸೀಮೆಣ್ಣೆ ಬೇಕು, ಇಲ್ಲಾಂದರೆ ಕೆಲಸಕ್ಕೆ ಮುಂದುವರಿಯಲ್ಲ ಅಂತ. ಇದು ಹೇಳಕ್ಕೆ 1:30ಗೆ ಎಲ್ಲ ಯಾವ ತೊಗೊಂಬರೋದು KRS ನನಗೆ ಗೊತ್ತಿಲ್ಲ ಅಂತ. ಆಮೇಲೆ ಹೋಗಿ ಬನಶಂಕರಿ ದೇವಸ್ಥಾನದ ಹತ್ರ ಪಂಪ್ ಹೊಡೆದ್ಬಿಟ್ಟು ಟೀ ಮಾರ್ತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಕ್ಯಾನ್ ಇಟ್ಕೊಂಡು ಎಲ್ಲ ತಗೊಂಬಂದು ಕೊಡೋದು ಇವ್ರಿಗೆ. ರಾತ್ರಿ ಎಲ್ಲ ಕೂತ್ಕೊಳ್ಳೋದು, ಕವಡೆ ಇಟ್ಕೊಂಡು, ಕವಡೆ ಹಿಂಗೆ ಹೊಡೆದ್ರೆ ಮುರಿದೋಗುತ್ತೆ. ಸೊ ಅದನ್ನು ನೆಲದಲ್ಲಿ ಹಿಂಗೆ ಉಜ್ಜಬೇಕು. ಉಜ್ಜಿದಾಗ ಅದು ಹೋಲಾಗುತ್ತೆ. ಅದರಲ್ಲಿ ಮಣಿಗಳು ಮಾಡಬೇಕು, ಸರ್ಗಳೆಲ್ಲ ಈ ಥರ ಕೈಯೆಲ್ಲ ಫುಲ್ ರಕ್ತ ಬಂದ್ಬಿಡೋದು. ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಬೇಕಾದ್ರೆ ಎಲ್ಲ ಒಂದು ಕಡೆ ಇದು ಹೋಗ್ಬಿಡು. ರಾತ್ರಿ ಎಲ್ಲ ಸೆಟ್ ವರ್ಕ್ ಮಾಡೋದು. 5:30 ಹಿಂಗೆ ಕೂತ್ಕೊಂಡಿರ್ತೀವಿ. 5:30, 5:45 ಬಂದು ಸರ್ ಬಂದರು ಏನಂದ್ರೆ ಸರಿ ಇಲ್ಲ ಅರ್ಥ ಬಿಡೋದು. ನಾವು ಮನಸ್ಸಲ್ಲಿ ಹೆಂಗೆ ಬೈಕೋತಾ ಇದ್ವಿ ಗೊತ್ತಾ, ಹೇಳಂಗಿಲ್ಲ, ಇಲ್ಲಾಂದ್ರೆ ಟ್ರೋಲ್ ಆಗ್ಬಿಡ್ತೀನಿ. ಸಿಕ್ಕಾಬಿಟ್ಟೆ. ಅಯ್ಯೋ ರಾಮನೇ, ಹೆಂಗೆ ಯಾವ ಲೆವೆಲ್ಗೆ ಹಿಂಗೆ ಎಳೆದ್ಬಿಟ್ಟು ಹೋಗ್ಬಿಡೋದು, ಸರಿ ಇಲ್ಲ ಮತ್ತೆ ಮಾಡಿ ಅಂತ. ಈ ಥರದ್ದೆಲ್ಲ. ಬಟ್ ಆ ಪ್ರೋಸೆಸ್ ಮಾತ್ರ, ಒಂದು ಪಟ್ನ ಕಟ್ಕೊಂಬಂದು ಚಿತ್ರಾನ್ನ ತಿನ್ನೋದು, ಚಟ್ನಿಗೋಸ್ಕರ ಕಿತ್ತಾಡೋದು, ಮೊಸರನ್ನ ತಿನ್ನೋದು, ಆಮೇಲೆ ರಾತ್ರಿ ಇಡೀ ಆ ಮಳೆ ಜಡಿ ಮನೆ. ನನಗೆ ವಾಯ್ಸು ಇದೊಂಥರ ಹೆಂಗೆ ಅಂದರೆ ಹಸ್ಕಿ ವಾಯ್ಸ್ ಇತ್ತು ಅಂತ. ಅದಕ್ಕೆ ನಾನು ಅಗ್ನಿವರ್ಣ ಅಂತ ಒಂದು ನಾಟಕ ಮಾಡ್ತೀನಿ. ಅದರಲ್ಲಿ ನಮ್ಮ ಡೈರೆಕ್ಟ್ರು ನೀನು ವಾಯ್ಸ್ ಮಾಡ್ಯುಲೇಷನ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ಬಿಟ್ಟು ನಾನು ಈ ಥರದ ಪ್ರಾಕ್ಟೀಸು. ಅದು ಪರ್ಫೆಕ್ಟ್ ಆಗಬೇಕು ಅಂತ ರಾತ್ರಿ 2 ಗಂಟೆಲಿ ಜಡಿ ಮನೇಲಿ ನಿಂತ್ಕೊಂಡು ಚಳಿಲಿ ಅನ್ನೋಂಗಿಲ್ಲ. ಯು ಶುಡ್ ಕಂಟ್ರೋಲ್ ಅಂದ್ಕೊಂಡು ಏನು ಮಜಾ ಮಾಡಿದ್ದೀವಿ ಗೊತ್ತಾ. ಬೈಕಲ್ಲಿ ಬರ್ಬೇಕಾದ್ರೆ ರಾತ್ರಿ 2 ಗಂಟೆ 3 ಗಂಟೆಗೆ ಸೆಟ್ ವರ್ಕ್ ಮುಗಿಸ್ಬಿಟ್ಟು ಬೈಕಲ್ಲಿ ಬರ್ಬೇಕಾದ್ರೆ ಅಲ್ಲೂ ನನ್ನ ಕಸಿನ್ ಒಬ್ಬ ಇದ್ದಾನೆ, ದೀಪು ಅಂತ. ಲವ್ ಹುಚ್ಚಾಗ್ಬಿಟ್ಟಿದ್ಯಾ ಕಣ ನೀನು, ಯಾಕೋ ಇಷ್ಟು ಸೀರಿಯಸ್ ಆಗಿ ತೊಗೊಬೇಡ ಕಣ. ಇಲ್ಲ ದಿಸ್ ಇಸ್ ಮೈ ಚಾಲೆಂಜ್, ಐ ಹ್ಯಾವ್ ಟು ಡೂ ಇಟ್, ಮಾಡಲೇಬೇಕು ಅಂತ. NCJ ಐ ಸ್ಟಿಲ್ ಲವ್ ಇಟ್. ಇವಾಗ ಅದು ರಂಗಮಂದಿರ ಹೊಡೆದಾಗ್ತಾ ಇದ್ದಾರೆ, ರೀಬಿಲ್ಡಿಂಗ್ ಇಟ್. ನಾನು ನ್ಯಾಷನಲ್ ಕಾಲೇಜ್ ಜಯನಗರ. ಹೌದಾ, ನಾನು ಲಾಸ್ಟ್ HN ಕಲಾಕ್ಷೇತ್ರ ಹೊಡಿತಾರೆ ಅಂತ ಗೊತ್ತಾದ್ಮೇಲೆ ಒಂದ್ಸಲ ಹೋಗಿ ಐ ಸ್ಯಾಟ್ ದೇರ್. ನಾನು ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು. ಸೊ ಹೋಗಿ ಅದು ಇವಾಗ ಒಂದು ಓಪನ್ ಏರ್ ಒಂದಿತ್ತು, ಅದನ್ನು ಫುಲ್ ಆಲ್ಮೋಸ್ಟ್ ಹೊಡಿತಾರೆ. ನಿಮ್ಗೆ ಅಲ್ಲಿ ಕೂತ್ಕೊಳ್ತಾ ಇದ್ರು ಗೊತ್ತಾ ಮೆಟ್ಲು, ಓಪನ್ ಏರ್ ಹಿಂದೆಗಡೆ ಅಲ್ಲಿ ಬಿಲ್ಡಿಂಗ್ ಬಂದ್ಬಿಡಿದೆ ದೊಡ್ಡದು. ಕೆಳಗಡೆ ಒಂದು 3 ಕ್ಲಾಸಸ್ ಇತ್ತಲ್ಲ, ಅದನ್ನೆಲ್ಲ ಹೊಡೆದು ದೊಡ್ಡ ಬಿಲ್ಡಿಂಗ್ ಆಗಿದೆ. ಕಾಂಕ್ರೀಟ್ ಜಂಗಲ್ ಆಗೋಯ್ತು ಅದನ್ನು. ಕರೆಕ್ಟಾಗಿ ಹೇಳಿದ್ರಿ, ಕಾಂಕ್ರೀಟ್ ಜಂಗಲ್ ಆಗಿಬಿಡಿದೆ. ಈಗ ಹೆಚ್ಚನ್ನು ಹೊಡಿತಾ ಇದ್ದಾರೆ. ಸೊ ಅದಕ್ಕೆ ಆ ನೆನಪುಗಳನ್ನು ಒಂದ್ಸಲ ಮೆಲುಕು ಹಾಕೋಣ ಅಂತ. ಅಲ್ಲಿ ಈ ಅಗ್ನಿವರ್ಣ ನಾಟಕ ಮಾಡಬೇಕಾದ್ರೆ ರುದ್ರಯ್ಯ ಗೊತ್ತಲ್ಲ, ರುದ್ರಣ್ಣ ಅವರು ಲೈಟಿಂಗ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಆಯಿತು. ಬಂದಾಗ ನಾನು ಟೆಕ್ನಿಕಲ್ ಚೆಕ್ ಎಲ್ಲ ಆಗೋಯ್ತು. ಎಲ್ಲ ಆದಮೇಲೆ ರುದ್ರಣ್ಣ ಹತ್ರ ಹೋಗಿ ಕೇಳಿದೆ, ಅಣ್ಣ ಹೆಂಗೆ ಬಂದ. ಚೆನ್ನಾಗಿಲ್ಲ, ನಾಳೆ ಒಂದು ಕೆಲಸ ಮಾಡು, ಜ್ವರ ಬಂತು ಅಂತ ಹೇಳ್ಬಿಡು, ನೀನು ಮಾಡಬೇಡ ನಾಟಕ. ನಾನು ಎದೆ ಡಗ ಹೊಡ್ಕೊಂಬಿಡ್ತಾ ಇದ್ದೆ. ನಾಳೆ ಶೋ ರಾತ್ರಿ ಎಲ್ಲ ನನ್ನ ಮಗನು ಹೋಗಿ ಕೂತ್ಕೊಂಡು ಮತ್ತೆ ಮಾಡ್ಯುಲೇಷನ್ ಮಾಡೋಕ್ಕೆ, ಯಾವುದನ್ನ ಹಿಂಗೆ ಮಾಡೋಣ, ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಎಲ್ಲ ಮಾಡ್ತಾಯಿದ್ದೀನಿ. ಅದೇ ಬೈದಲ್ಲಿ ಬಂದೆ. ರುದ್ರಣ್ಣ ಏನೋ ಲೈಟಿಂಗಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಬಿಡು, ನೀನು ಏನೋ ಮಾಡ್ಕೊ ಅಂದ್ಬಿಟ್ಟು ಬಿಟ್ಬಿಟ್ರು. ನಾನು ಏನಪ್ಪ ತಿಂಗ್ಳಾನ್ಗಟ್ಲೆ ಮಾಡಿರೋದಕ್ಕೆ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಸರಿ ಮಾಡಿದೆ. ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಸಿಕ್ತು. HSV ಬಂದಿದ್ದರು, ಅವ್ರು ಬಂದ್ಬಿಟ್ಟು ತಪ್ಕೊಂಬಿಟ್ಟು ಏನು ಚೆನ್ನಾಗಿ ಮಾಡಿದೆಯಪ್ಪ ನೀನು, ಅದು ಇದು ಅಂತೆಲ್ಲ ಅಂದರು. ಎಲ್ಲ ಹೇಳಿದೋಕೆ ನಾನು ರುದ್ರಣ್ಣನ ನೋಡ್ತಾ ಇದ್ದೀನಿ, ಎಲ್ಲಿ ಅಂತ. ಬಂದ ಮನುಷ್ಯ ಬಂದು ಅನ್ಕೊಂಬಂದರು, ಏನು ರುದ್ರಣ್ಣ ನೆನ್ನೆನೇ ಚೆನ್ನಾಗಿ ಮಾಡಿದ್ದೆ ನೀನು, ಇವತ್ತು ಯಾಕೆ ಏನು ತಲೆ ಕೆಟ್ಟಿದ್ಯಾ ನಿಮಗೆ, ಹುಚ್ಚಿನ ಥರ ಹೇಳ್ತಾ ಇದ್ದೀರಲ್ರಿ, ನೆನ್ನೆ ಚೆನ್ನಾಗಿಲ್ಲ ಅಂದರೆ ಅದು ಹೇಳಿಲ್ಲ ಅಂದರೆ ನೀನು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಹೋಗ್ಬೋದು ರುದ್ರಣ್ಣಂಗೆ ಹೋಗಿ ಹೇಳಬೇಕು. ಗೊತ್ತು, ರುದ್ರಣ್ಣನ ಗೊತ್ತು. ಆ ಥರ ಅವರೆಲ್ಲ ಬಿಗ್ ಕ್ರಿಟಿಕಲ್. ಆ್ಯಂಡ್ ಐ ಸ್ಟಿಲ್ ಟ್ರೀಟ್ ಹಿಮ್ ಆಸ್ ಮೈ ಗುರು. ಯಾಕಂದರೆ ತುಂಬ
ಗೌರವ ಇಟ್ಕೊಂಡಿದ್ದೀನಿ ಅವ್ರ ಬಟ್ ಮೇಲೆ. ಅವ್ರದ್ದು ಲೈಟಿಂಗ್ ಭಾಳ ಅಮೇಝಿಂಗ್ ಎಲ್ಲ. ನಾನು ಕಾಕನಕೋಟೆ ನಾನು ಡೈರೆಕ್ಟ್ ಮಾಡಿದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಶ್ರೀನಿವಾಸ ಮೂರ್ತಿ, ಶ್ರೀನಿವಾಸ ಪ್ರಭು, ಆಮೇಲೆ ವೆಂಕಟಾಚಲ, ರಾಜಾರಾಮು, ಆಮೇಲೆ ಅಶ್ವಥ್ ಅವರು ಇದು ಏನದು ಹಾಡೋದಕ್ಕೆ ಬಂದಿದ್ರು. ಆಮೇಲೆ ಎಲ್ಲ ಗಟ್ಟಿಗಳನ್ನ ನಾನು ಡೈರೆಕ್ಟ್ ಮಾಡ್ತೀನಿ ಅಂದರೆ ಇಮ್ಯಾಜಿನ್. ಆ್ಯಂಡ್ ಐ ವಾಸ್ ವೆರಿ ಯಂಗ್ ದಟ್ ಟೈಮ್, ಮೇ ಬಿ ಅಬೌಟ್ 24-25. ಆ್ಯಂಡ್ ಒಂದು ನಾಟಕ, ಅದು ಕಾಕನಕೋಟೆನ ತೊಗೊಂಡು ಶ್ರೀನಿವಾಸ್ ಪ್ರಭು ಪ್ಲೇಯಿಂಗ್ ಕಾಕಾ, ಶ್ರೀನಿವಾಸ್ ಮೂರ್ತಿ ಹೀ ಬಿಕಮಿಂಗ್ ರಾಜ, ಈ ಥರದ್ದು ಏನು ಹೆಂಗೆ. ಬಟ್ ಎಲ್ಲ ಇದು ಮಾಡಿದ್ರು. ಆ್ಯಂಡ್ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದ್ದಂತಹ ಲಿಮಿಟೇಷನ್ಸ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಅಡಿಷನ್ಸ್ ಮಾಡಿಕೊಂಡು ಒಂದು ಸನ್ರೈಸ್ ಇದು ಮಾಡಬೇಕಾಗಿತ್ತು, ಪ್ಲ್ಯಾನ್ ಮಾಡಬೇಕಾಗಿತ್ತು. ನೀ ಸಾರ ನೋಡು ನೀ ಸಾರ, ನಾನು ಅದರಲ್ಲಿ ರುದ್ರಣ ಸನ್ರೈಸ್ ತೋರಿಸ್ಬೇಕಲ್ಲ, ಹಿಂಗೆ ಸುಮ್ಮನೆ ಕೂತ್ಕೊಳ್ಳೆ ಲೈಟಿಂಗಲ್ಲಿ ಜಾಸ್ತಿ ಮಾಡ್ತೀನಿ, ಬಂದ್ಬಿಟ್ಟು ಎಲ್ಲ ಹೆಂಗಾಗುತ್ತೆ, ಇಲ್ಲ ನಂಗೆ ಬೇಕು ಅಂದ್ಬಿಟ್ಟು ಹಠ ಮಾಡಿದ್ವಿ ಅದು ಮೂಮೆಂಟು, ಸನ್ರೈಸ್ ಮೂಮೆಂಟ್ ಮಾಡಿದ್ವಿ. ದ್ಯಾಟ್ ವಾಸ್ ರುದ್ರಣ. ಆ್ಯಂಡ್ ಅವ್ರ ಜೊತೆ ಕೂತ್ಕೊಂಡು ನಾನು ಲೈಟಿಂಗ್ ಮಾಡಿದ್ದು, ನಾನು ಅವ್ರಿಗೆ ಇಲ್ಲ ಇಲ್ಲಿ ಚೇಂಜಸ್ ಅಂದ್ಕೊಂಡು. ಬ್ಯೂಟಿಫುಲ್ ಯಾರು ಜರ್ನಿನೇ ಮಜಾ ಆ ದಿನಗಳು. ನಿಜಾಲು ನಾನು ಹೇಳೋದು 60-70 ವರ್ಷ ಆದ್ಮೇಲೆ ಮೆಲ್ಕಾಕೋದಕ್ಕೆ ಮೆಮೊರೀಸ್ ಬೇಕು, ಇದೇ ಇರೋದು ಬೇಕು. ಇಲ್ಲಾಂದ್ರೆ ಏನು ಸುಮ್ಮನೆ ಎಲ್ಲ ನಾನು ಕೆಲ್ಸಕ್ಕೆ ಹೋದೆ, ನಾನು ಬಂದೆ ಅಲ್ಲಿದ್ದು.